ಯಾವುದೇ ಸಿನಿಮಾ ಆದರೂ ಆ ಸಿನಿಮಾದ ಪ್ರಮೋಷನ್ಸು ಯಾವ ಮಟ್ಟಕ್ಕೆ ಮಾಡ್ತಾರೆ, ಆ ಸಿನಿಮಾ ಕಂಟೆಂಟ್ ಬಗ್ಗೆ ಜನರಿಗೆ ಯಾವ ರೀತಿ ಅರ್ಥ ಮಾಡಿಸ್ತಾರೆ, ಜನಗಳನ್ನು ಥಿಯೇಟ್ರಿಗೆ ಬರೋದಕ್ಕೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಿನಿಮಾ ಟೀಮ್ನವರು ತುಂಬ ಕಷ್ಟಪಡಬೇಕಾಗುತ್ತೆ. ಆ ಕಷ್ಟವನ್ನು ಪ್ರತಿ ಸಿನಿಮಾ ಟೀಮ್ನವರು ಪಟ್ಟೇ ಪಡ್ತಾರೆ. ಆದರೆ ಸೂಪರ್ ಸ್ಟಾರ್ಸ್ಗಳ ಸಿನಿಮಾಕ್ಕೆ ಪ್ರಮೋಷನ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾವುದೇ ಸಿನಿಮಾ ಮಾಡಲಿ, ಯಾವುದೇ ಸ್ಟಾರ್ ಸಿನಿಮಾ ಆಗಲಿ, ಪ್ರಮೋಷನ್ ಮಾಡದೆ ಹೋದರೆ ಜನಗಳಿಗೆ ಅರ್ಥ ಆಗಲ್ಲ ಅನ್ನೋದಕ್ಕೆ ಕ್ರಾಂತಿ ಸಿನಿಮಾನೇ ದೊಡ್ಡ ಉದಾಹರಣೆ. ಮೀಡಿಯಾದವರು ನಮ್ಮ ಸಿನಿಮಾನ ಪ್ರಮೋಷನ್ಸ್ ಮಾಡ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಫ್ಯಾನ್ಸೇ ಪ್ರಮೋಷನ್ ಮಾಡೋಕೆ ಪ್ರಯತ್ನ ಪಟ್ಟ ನಂತರ ಕ್ರಾಂತಿ ಸಿನಿಮಾ ಫ್ಲಾಪ್ ಆಯಿತು. ಆ ಫ್ಲಾಪ್ನ ನಂತರ ಕೆಲವರಿಗೆ ಅರ್ಥ ಆಗಿರೋದೇನಪ್ಪ ಅಂದರೆ ಸಿನಿಮಾ ಪ್ರಮೋಷನ್ಸು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು. ಈಗ ಈ ವಿಚಾರ ಯಾಕೆ ಹೇಳ್ತೀನಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ. ಈ ಹೊತ್ತಿನಲ್ಲಿ ಪ್ರಮೋಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಸಿನಿಮಾ ಟೀಮ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಅವ್ರ ಅಭಿಮಾನಿಗಳಿಗೂ ಗೊತ್ತಿರುತ್ತೆ, ಸಾಮಾನ್ಯ ಜನಕ್ಕೂ ಗೊತ್ತಿರುತ್ತೆ. ಕೆಲವರು ಸುದೀಪ್ ಸರ್ ಸಿನಿಮಾ ಆಗಿರೋದ್ರಿಂದ ಪ್ರಮೋಷನ್ಸ್ ಅವಶ್ಯಕತೆ ಇಲ್ಲದೇ ಹೋದರೂ ಹೋಗಿ ನೋಡ್ಬೋದು ಅವ್ರ ಅಭಿಮಾನಿಗಳು. ಬೇರೆಯವರಿಗೆ ಸಿನಿಮಾದ ಕಂಟೆಂಟ್ ಬಗ್ಗೆ ಅಥವಾ ಸಿನಿಮಾ ಬಗ್ಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ, ಪ್ರಮೋಷನ್ಸ್ ಮಾಡಬೇಕಾಗುತ್ತೆ. ಆದರೆ ಸಿನಿಮಾ ತಂಡ ಯಾವ ಪ್ರಮೋಷನ್ಸ್ನು ಮಾಡ್ತಿಲ್ಲ. ಸದ್ಯಕ್ಕೆ UI ಸಿನಿಮಾ ಡಿಸೆಂಬರ್ 20 ಅಂದರೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗೋಕ್ಕೂ 5 ದಿನ ಮುಂಚೆ ರಿಲೀಸಿಂಗ್ ಇದೆ. ಆ ರಿಲೀಸ್ಗೆ ತಂಡ ಯಾವುದೇ ರೀತಿಯ ದೊಡ್ಡ ಪ್ರಮೋಷನ್ ಮೂಲಕ ಜಲಕ್ನ ರಿಲೀಸ್ ಮಾಡಿಲ್ಲ. ಸುಮ್ಮನೆ ಸುದೀಪ್ ಸರ್ ರಿಲೀಸ್ ಮಾಡಿದ್ದಾರೆ. ಅವರ ಫಾಲೋವರ್ಸು ಅವ್ರನ್ನ ಯಾರು ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟರಲ್ಲಿ ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಮಿಕ್ಕವರಿಗೂ ಗೊತ್ತಾಗಬೇಕು ಅಂತಂದರೆ ಕೆಲವು ಪ್ರಮೋಷನ್ಸ್ನ ಮಾಡಬೇಕಾಗುತ್ತೆ. ಡೈಲಾಗ್ ಕೊಡದಿರಲಿಲ್ಲ, ಅದನ್ನು ಈ ಸಲ ಈ ಮ್ಯಾಕ್ಸ್ ಸಿನಿಮಾದಲ್ಲಿ ಡೈಲಾಗ್ ಕೊಡಿಸಿದ್ದಾರೆ. ಅದು ಇದೆಲ್ಲ ನಿಂತಿರುತ್ತೆ. ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡ್ತಾರೆ, ಯಾವ ರೀತಿ ಸಿನಿಮಾ ತಂಡ ಯಾವ ರೀತಿ ಮುಂದೆ ಹೋಗ್ತಾರೆ ಅಂತ ನೋಡೋಣ. ಸದ್ಯಕ್ಕೆ ಇರೋ ಮ್ಯಾಕ್ಸ್ ಸಿನಿಮಾದ ಕತೆ ಇಷ್ಟು.